ದೊಡ್ಡ ಸರ್ ಈಗ 665 ಮಾಡಿದ್ದಾರೆ ಇವರು ಸೂತ್ರನ. ಬಟ್ ಈಗ ಮಾದಿಗರ ಜನಸಂಖ್ಯೆ ನೋಡಿದ್ರೆ 30 ಲಕ್ಷಕ್ಕಿಂತ ಹೆಚ್ಚಾಗಿದೆ. ಜನಸಂಖ್ಯೆಯನ್ನು ಕೂಡ ಅವ್ರು ಹೇಳಿದ್ದಾರೆ, ಜನಸಂಖ್ಯೆ ಪರಿಗಣನೆ ಮತ್ತು ಅವರು ಅನುಭವಿಸಿರುವಂತಹ ಕೆಲವೊಂದಿಷ್ಟು ಆಚರಣೆಗಳೇನಿದ್ದಾವೆ, ಅವ್ರು ನಡೆಸ್ಕೊಂಡಂತಹ ರೀತಿ ಏನಿದೆ, ಅವ್ರ ಆರ್ಥಿಕ ಸಾಮಾಜಿಕ ಕಾರಣಗಳನ್ನು ಕೊಡ್ತಾ ಇದ್ದಾರೆ. ಬಟ್ ಇನ್ನೂ ಅಂದರೆ ಅವ್ರ ಡಿಮ್ಯಾಂಡ್ ಇದ್ದಿದ್ದು 7.5, ಬಟ್ ಈ 6ಕ್ಕೆ ತೃಪ್ತರಾಗಿದ್ದಾರೆ ಅಂತ ಅನಿಸ್ತಾ ಇದೆ ನಿಮ್ಗೆ ನೋಡ್ತಾ ಇದ್ರೆ? ನಾನೊಬ್ಬ ಭಾರತೀಯ ಜನತಾ ಪಕ್ಷದ ವಕ್ತಾರನಾಗಿ ಹೇಳೋದಾದರೆ ಯಾವ ವರ್ಗನೂ ಕೂಡ ಸಂತೋಷವಾಗಿರೋದು ಕಾಣ್ತಾ ಇಲ್ಲ. ನೀವು ಬೆಳಗ್ಗೆ ಎದ್ದು ನೋಡಿದ್ರೆ ಅದು ಮಾದಿಗ ಸಂಘಟನೆಗಳಿರ್ಬೋದು, ಮಾದಿಗ ಮಂತ್ರಿಗಳಿರ್ಬೋದು, ಅಥವಾ ಮಾದಿಗರ ಒಂದು KH ಮುನಿಯಪ್ಪ ಸಾಹೇಬ್ರೆ ಅವರು 7% ಕೇಳಿದ್ರು ನಮ್ಮ ಸಮುದಾಯಕ್ಕೆ ಬೇಕಂತ. ಮಾದಿಗ ಸಮುದಾಯದ ಅಗ್ರಗಣ್ಯ ನಾಯಕರಲ್ಲಾದಂಥ ಸನ್ಮಾನ್ಯ ಶ್ರೀ KH ಮುನಿಯಪ್ಪನವರು ಸಂಪುಟ ಸಭೆಯಲ್ಲೇ 7% ಕೊಡಬೇಕು, ನಮಗೆ 7ರಿಂದ 7.5% ಕೊಡಬೇಕು ಅಂತ ರಾಜ್ಯ ಸರ್ಕಾರ ಒತ್ತಾಯ ಮಾಡಿದ್ದು ನೋಡಿದ್ರೆ 6% ಕೊಟ್ಟದನ್ನು ನೋಡಿದ್ರೆ ಅದು ಸಮಂಜಸ ಅಲ್ಲ ಅಂತ ಕಾಣುತ್ತೆ. ಹಾಗೇನೆ ವಲಯ ಮತ್ತು ಇದರ ಸಂಬಂಧಿತ ಜಾತಿಗಳು ನಮ್ಮ ಜಾತಿಗಳನ್ನು ಬೇರೆ ಕಡೆ ಸೇರಿಸಿದಿರಿ, ನಮ್ಗನ್ಯ ಆಗಿದೆ ಅಂತ ಹೋರಾಟ ಮಾಡಿದ್ದನ್ನು ತಾವು ನೋಡಿದಿರಿ. ಹಾಗೆ ನಮ್ಮ ಅಲೆಮಾರಿಗಳು 5.25 ಲಕ್ಷ ಜನ ಏನಿದ್ದಾರೆ ಅವರು ಕೂಡ ಅವರ ನೋವನ್ನು ತೋಡ್ಕೊಂಡಿದ್ದಾರೆ. ಮತ್ತೆ ಇನ್ನು ಉಳಿದಂಥ ಸ್ಪರ್ಶ ಜಾತಿಗಳಾದಂಥ ಬೋವಿ, ಕೊರಮ, ಕೊರ್ಚ ಮತ್ತು ಲಂಬಾಣಿ ಜನ ಕೂಡ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಕೊಟ್ಟಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ತಾವು ನೋಡ್ತಾ ಇದ್ದೀರಿ. ಸೊ ಹಾಗಾಗಿ ಹೇಳೋದನ್ನು ನೋಡಿದ್ರೆ ಯಾರು ಕೂಡ ಸ್ಪಷ್ಟವಾಗಿ ಸಂತುಷ್ಟ ಆಗಿಲ್ಲ. ಬಟ್ ಆದರೆ ಈ ಒಂದು 35 ವರ್ಷಗಳ ದೀರ್ಘಕಾಲದ ಒಂದು ಹೋರಾಟಕ್ಕೆ ಒಂದು ಮುನ್ನೆಲೆ ಬರೆದಂಗೆ ಆಗಿದೆ ರಾಜ್ಯ ಸರ್ಕಾರ ಅಂತ ಕಾಣುತ್ತೆ. ಯಾಕಂತಂದರೆ ಏನೋ ಇಷ್ಟು ಕೊಟ್ಟಿದ್ದಾರೆ, ಮೊನ್ನೆ ಮುಖ್ಯಮಂತ್ರಿಗಳು ಕೆಲವೊಂದು ವಿಚಾರಗಳನ್ನು ಹೇಳಿದ್ದಾರೆ, ನಾವು ಮುಂದಿನ ದಿನಗಳಲ್ಲಿ ಮಾಡ್ತೀವಿ, ಒಂದು ಶಾಶ್ವತವಾದಂಥ ಆಯೋಗ ಮಾಡ್ತೀವಿ, ಇದಕ್ಕೋಸ್ಕರ ಹಿಂದುಳಿದ ವರ್ಗದ ಥರ ಮಾಡ್ತೀವಿ, ಅದನ್ನೆಲ್ಲ ಅಂತ ಹೇಳಿದ್ ನೋಡಿದ್ರೆ ಇವರಿಗೆಲ್ಲ ಒಂದು ಸಾಂತ್ವನ ಸಿಗುವಂಥ ಒಂದು ಕೆಲಸ ಆಗ್ಬೋದು ಅಂತ ನಾನಾದರೂ ನಂಬಿದ್ದೇನೆ. ಅಲ್ಲ, ಬಟ್ ವೋಟ್ ಬ್ಯಾಂಕ್ ಮಿಸ್ ಆಗಲ್ವಾ ಅಂತ? ಈಗ ಬಿಜೆಪಿ ಸ್ವಲ್ಪ ಅಲ್ಪ ಸ್ವಲ್ಪ ಈಗ ಛಲವಾದಿಗಳಾಗಿರ್ಬೋದು, ಬಂಜಾರ ಆಗಿರ್ಬೋದು, ಕೆಲವು SC ಸಮುದಾಯಗಳು ಅಂದರೆ ಒಳ ಪಂಗಡಗಳು ಬಿಜೆಪಿನ ಬೆಂಬಲಿಸ್ಕೊಂಡು ಬರ್ತಾ ಇದ್ವು. ಸೊ ಅವೆಲ್ಲ ಈಗ ಈ ಕಡೆ ಟರ್ನ್ ಆಗಲ್ವಾ ಅಂತ? ನೋಡಿ, ಆ ಥರ ಏನು ಆಗೋದಿಲ್ಲ ಅದು. ಯಾಕಂತಂದರೆ ಜನರು ಭಾಳ ಬುದ್ಧಿವಂತರಿದ್ದಾರೆ. ನೀವು ಏನು ಯಾರು ಇದನ್ನ ಮೂಲಭೂತವಾಗಿ ಇದಕ್ಕೆ ಒಳ ಮೀಸಲಾತಿಗೆ ಭದ್ರ ಬುನಾದಿ ಹಾಕಿದವರು ಬಿಜೆಪಿನವರು, ಅದಕ್ಕೆ ಹಣ ಕೊಟ್ಟವರು ಬಿಜೆಪಿನವರು, ತಮ್ಮ ಸರ್ಕಾರದ ರಿಸ್ಕ್ ತಗೊಂಡು ಮಾಧುಸ್ವಾಮಿ ಅವರ ಒಳ ಮೀಸಲಾತಿಯನ್ನು ಜಾರಿಗೆ ತಂದವರವರು, ಕೇಂದ್ರ ಸರ್ಕಾರಕ್ಕೆ ಅವತ್ತು ಯಾಕೆ ಕಳಿಸ್ಕೊಟ್ರು ಅಂತ ನಮ್ಮ ಸ್ನೇಹಿತರು ಕೇಳ್ತಾ ಇದ್ರು. ಅವತ್ತು ಈ ಒಂದು ಸುಪ್ರೀಂ ಕೋರ್ಟ್ನ ಆದೇಶ ಬಂದಿರಲಿಲ್ಲ, ನೀವು ರಾಜ್ಯಗಳಿಗೆ ಅಧಿಕಾರ ಇದೆ ಅನ್ನೋ ಒಂದು ಆದೇಶ ಬಂದಿಲ್ಲದಿರೋ ಕಾರಣದಿಂದ ನಾವು ಮಾಧುಸ್ವಾಮಿ ಅವರ ಇದ್ರ ತೀರ್ಮಾನವನ್ನು ಕೇಂದ್ರಕ್ಕೆ ಕಳಿಸ್ಕೊಡುವಂಥ ಒಂದು ಕೆಲಸ ಆಗಿತ್ತು. ಸೊ ಎಲ್ಲ ನಿಟ್ಟಿನಲ್ಲಿ ಮೊನ್ನೆ ಪ್ರಧಾನಮಂತ್ರಿಗಳು ಇದ್ರ ಪರವಾಗಿ ಒಳ ಮೀಸಲಾತಿ ನಿಂತು, ಪಕ್ಷ ನಿಂತು, ಸಂಘ ಪರಿವಾರ ಈ ಒಳ ಮೀಸಲಾತಿ ಪರವಾಗಿದ್ದು ಎಲ್ಲ ಸಮುದಾಯಗಳನ್ನು ಕರೆದು, ಈ 4 ಸಮುದಾಯಗಳನ್ನು ಕರೆದು ಸುಮಾರು 1 ವರ್ಷಗಳ ಕಾಲ ಚರ್ಚೆ ಆಯಿತು. ನಮ್ಮ ಸಂಘದ ಸರಸಂಚಾಲಕರು ನಮ್ಮ ಮಾದಾರಚನೆಯ ಮಟ್ಟಕ್ಕೆ ಬಂದು 1 ದಿವಸ ಇದ್ದು ಎಲ್ಲ ಸಮುದಾಯಗಳ ಪ್ರಮುಖರನ್ನ ಕರೆದು, ಎಲ್ಲ ಸಮುದಾಯಗಳ ಒಂದು ಸ್ವಾಮೀಜಿಗಳನ್ನ ಕರೆದು, ಇಲ್ಲ ಇದು ಆಗಬೇಕು, ನಿಮಗೆ ನಿಮ್ಮ ಅಭಿವೃದ್ಧಿಗೋಸ್ಕರ ಆದರೂ ಇದು ಒಳ ಮೀಸಲಾತಿ ಆಗಬೇಕು ಅಂತ ಹೇಳೋದ್ರಲ್ಲಿ ಒಂದು ದೊಡ್ಡ ಪರಿಶ್ರಮ ಸಂಘ ಪರಿವಾರದ್ದು ಕೂಡ ಇವತ್ತಿದೆ. ಸೊ ಹಾಗಾಗಿ ನಾವು ಒಂದೇ ಮಾತಲ್ಲಿ ಹೇಳೋಂಗಿಲ್ಲ, ಅಷ್ಟು ಜನ ಬುದ್ಧಿವಂತರಿದ್ದಾರೆ. ಅದಕ್ಕೋಸ್ಕರ ಅದು ಏನು ಕಾಂಗ್ರೆಸ್ನವ್ರು ಮಾಡಿದ್ರು ಅಂತ ಏನು ಹೇಳೋಂಗಿಲ್ಲ. ಕಾಂಗ್ರೆಸ್ನವರು ಒಂದು ಅವಕಾಶ ಸಿಕ್ಕಿತ್ತು ಅಷ್ಟೇ. ಕಾಂಗ್ರೆಸ್ನವರು ಇವತ್ತು ಕೂಡ ಮಾಡಿರೋದು ಸರಿ ಇಲ್ಲ ಅಂತ ಹೋರಾಟ ನಡೀತಾ ಇದೆ. ಇವಾಗ ಇವತ್ತು ಹೋದ್ರೂ ಕೂಡ ನಿಮ್ಗೆ ಹೋರಾಟ ನಡೀತಾ ಇದೆ. ಬೆಳಗ್ಗೆ ತಾವು ನಮ್ಮ ಪರಮ ಪೂಜ್ಯ ಬೋವಿ ಮಠದ ಸ್ವಾಮೀಜಿಗಳು ಹೇಳಿಕೆಯನ್ನು ಕೊಟ್ಟಿರೋದು ತಾವು ನೋಡಿದಿರಿ. ಸೊ ಹಾಗಾಗಿ ನಮ್ಮ ಪರಮ ಪೂಜ್ಯ ಉರಿಪೆದ್ದಲಿಂಗ ಸ್ವಾಮೀಜಿ, ಜ್ಞಾನಪ್ರಕಾಶ್ ಸ್ವಾಮೀಜಿಯವರು ಕೂಡ ಹೇಳಿದ್ದನ್ನು ಸ್ಟೇಟ್ಮೆಂಟ್ ನೋಡಿದಿರಿ. ನಮ್ಮ ಮಾದಾರಚನೆಯ ಸ್ವಾಮೀಜಿಯವರು ಸ್ಟೇಟ್ಮೆಂಟ್ ಕೊಂಡು ನೋಡಿದ್ರು. ಎಲ್ಲ ಸ್ವಾಮೀಜಿಗಳು ಈ ಸಮಾಜವನ್ನು ಬೆಂಬಲಿಸ್ತಕ್ಕಂಥ, ಸಮಾಜದ ಪ್ರತಿನಿಧಿಸ್ತಕ್ಕಂಥ ನಮ್ಮ ಎಲ್ಲ ಸಮಾಜದ ಸ್ವಾಮೀಜಿಗಳು ಕೂಡ ತಮ್ಮ ಅತೃಪ್ತಿಯನ್ನು ಒಂದಲ್ಲ ಒಂದು ಥರದಲ್ಲಿ ಅವರು ವ್ಯಕ್ತಪಡಿಸಿದ್ದಾರೆ. ಅಂತಂದ್ರೆ ಈ ಒಂದು ನಿರ್ಣಯ ಏನಿದೆ, ನಾನೊಂದು ಪ್ರಶ್ನೆ ಒಂದು ಲೀಗಲ್ ಆಗಿ ಕೇಳಲಿಕ್ಕೆ ನಾನು ಬಯಸ್ತೇನೆ ನಮ್ಮ ದರ್ಶನ್ ಅವರಿಗೆ. ನೋಡಿ, ದತ್ತಾಂಶವನ್ನು, ನಿಖರವಾದ ದತ್ತಾಂಶವನ್ನು ತಗೊಂಡು ನೀವು ಒಳ ಮೀಸಲಾತಿಯನ್ನು ಜಾರಿ ಮಾಡಬೇಕು, ಆರ್ಥಿಕ ಹಿಂದುಳಿಕೆಯನ್ನು ಅಂತ ಹೇಳಿ ಸುಪ್ರೀಂ ಕೋರ್ಟ್ನವ್ರು ಕೊಟ್ಟರೆ, ನಿಮಗೆ ನಿಖರವಾದ ದತ್ತಾಂಶಗಳು ನಿಮಗೆ ಸದಾಶಿವ ಆಯೋಗದಲ್ಲಿ ಇತ್ತು, ಹಾಗೆ ನಿಮಗೆ ಮಾಧುಸ್ವಾಮಿಯವರ ರಿಪೋರ್ಟಲ್ಲಿತ್ತು, ಅಲ್ಲದೆ ಕಾಂತರಾಜು ಅವರ ವರದಿಯಲ್ಲಿತ್ತು. ಆದರೂ ಕೂಡ ನಮ್ಮ ಸ್ನೇಹಿತರು ಹೇಳ್ತಾರೆ, ಕಾಂತರಾಜು ವರದಿನಲ್ಲಿ 160 ಕೋಟಿ ರೂಪಾಯಿ ಖರ್ಚಾಗಿತ್ತು, ನಮ್ಮ ಸದಾಶಿವ ಕಮಿಟಿನಲ್ಲಿ ಸಮಿತಿನಲ್ಲಿ 12 ಕೋಟಿ ಖರ್ಚಾಗಿತ್ತು, ಮಾಧುಸ್ವಾಮಿಯವರ ಉಪಸಮಿತಿಯಲ್ಲಿ ಕೂಡ ಹಣ ಖರ್ಚಾಗಿತ್ತು. ಇದರೆಲ್ಲದಲ್ಲೂ ಕೂಡ ಡಾಟಾ ನಿಮ್ಮಲ್ಲಿ ನಿಖರವಾದಂತಹ ಒಂದು ಮಾಹಿತಿ ಸರ್ಕಾರದಲ್ಲಿ ಇತ್ತು. ಆದರೂ ಕೂಡ ನೀವು ಮತ್ತೊಂದು ಆಯೋಗವನ್ನು ಮಾಡಿ ನಿಖರವಾದಂಥ ಒಂದು ತಗೊಳ್ಳೋಕ್ಕೆ ಪ್ರಯತ್ನ ಮಾಡಿದ್ರಿ. ನೀವು ಮಾಡಿದಂಥ ಸಂದರ್ಭದಲ್ಲಿ ಸುಮಾರು 115 ಕೋಟಿ ಸಾರ್ವಜನಿಕರ ತೆರಿಗೆ ಹಣವನ್ನು ಖರ್ಚು ಮಾಡಿದಿರಿ. ನೀವು 115 ಕೋಟಿ ಖರ್ಚು ಮಾಡಿ ಕೆಲವೇ ಮಂದಿ
ಅಥವಾ ಕೆಲವೇ ಸಂಪುಟ ಸಹೋದ್ಯೋಗಿಗಳು ಕೂತ್ಕೊಂಡು ನೀವಲ್ಲಿ ರಾಜಿ ಪಂಚಾಯತಿ ಮಾಡಿ, ಕಟ್ಟೆ ಪಂಚಾಯತಿ ಮಾಡಿ, ನೀವು 6% ತಗೊಳ್ಳಿ, ಮಾದಿಗ ಮತ್ತು ಸಂಬಂಧ ಜಾತಿಗಳು, ವಲಯ ಮತ್ತು ಸಂಬಂಧ 6 ಜಾತಿ ತಗೊಳ್ಳಿ, 6 ತಗೊಳ್ಳಿ, ಮತ್ತೆ ಸ್ಪರ್ಶ ಜಾತಿಗಳು 5% ತಗೊಳ್ಳಿ, ನೀವು ಮತ್ತೆ ನಿಮ್ಮ ಏನಿದೆ ಯಾರು ನಿಮ್ಮ ಅಲೆಮಾರಿಗಳಿದ್ದಾರೆ ಅವರು ಆಮೇಲೆ ಬನ್ನಿ, ಅಥವಾ ನೀವ್ಯಾರೋ ಬೇರೆ ಜಾತಿ ಹೋಗಿ ಅಂತ ಹೇಳಲಿಕ್ಕೆ ಸಾರ್ವಜನಿಕ ಹಣವಾದಂಥ 115 ಕೋಟಿ ರೂಪಾಯಿನ ಖರ್ಚು ಮಾಡಲಿಕ್ಕೆ ಕಾಂಗ್ರೆಸ್ನವರಿಗೆ ಅವಶ್ಯಕತೆ ಏನಿತ್ತು ಇವತ್ತು? ಅಲ್ಲಂದ್ರೆ ವೈಜ್ಞಾನಿಕವಾಗಿ ಇಲ್ಲಿ ಸಲಹೆಗಳನ್ನ ತೆಗೆದುಕೊಂಡರಾಗಿಲ್ಲ ಅಂದ್ರೆ ಆಗ್ಲಿಲ್ಲ ಅಂತ ನನ್ನ ಪಾಯಿಂಟ್. ಇದು ಅವರು ಮಾಡಿದಂತಹ ಒಂದು ಇವತ್ತು ನಿರ್ಧಾರ ಏನಿದೆ. ಆಮೇಲೆ ಮತ್ತೆ ಮಾನ್ಯ ಮುಖ್ಯಮಂತ್ರಿಗಳು ಹೇಳಿಕೆ ಏನ್ ಮಾಡಿದ್ದಾರೆ, ಈ ಆದಿ ದ್ರಾವಿಡ, ಆದಿ ಕರ್ನಾಟಕ ಮತ್ತೆ ಆದಿ ಆಂಧ್ರ ಅಂತ ಇರ್ತಕ್ಕಂಥ ಜನಸಂಖ್ಯೆಯನ್ನ ಸಮಭಾಗವಾಗಿ ನಾವು ಹಂಚ್ತೀವಿ ಅಂತ ಹೇಳಿದ್ದಾರೆ. ಅದ್ರ ಬಗ್ಗೆ ಕ್ಲಾರಿಟಿ ಇಲ್ಲ. ಅದು ಬಲಗೈಗೆ ಸೇರ್ಪಡಿಸಿದ್ದಾರೆ. ಅದೇನ್ ಮಾಡಿದ್ದಾರೆ, ಅರ್ಧ ಮಾಡಿರೋದು ಏನೆಂದ್ರೆ, ಇಲ್ಲಿ ಇರ್ತಕ್ಕಂಥ ಒಂದು ಈ ಪ್ರವರ್ಗದಲ್ಲಿ ಇರ್ತಕ್ಕಂಥ ಒಂದು ಮೀಸಲಾತಿಯನ್ನ ಸಿ ವರ್ಗಕ್ಕೆ ವರ್ಗಾಯಿಸ್ಬಿಟ್ಟು ಈ ಸಮಾನವಾಗಿ ಅಂದ್ರೆ 2,37,000 ಈ ಆದಿ ಆಂಧ್ರ, ಆದಿ ಕರ್ನಾಟಕ ಮತ್ತೆ ಆದಿ ಇರ್ತಕ್ಕಂಥ ಸುಮಾರು 3 ಲಕ್ಷ ಜನವನ್ನ ಈ ಎ ಮತ್ತು ಬಿ ಪ್ರವರ್ಗಗಳಲ್ಲಿ ಹಂಚ್ಬಿಡ್ತೀವಿ ಅಂತ ಹೇಳ್ತಾರೆ. ಹೆಂಗ್ ಹಂಚಕ್ಕಾಗ್ತದೆ? ಅದೇನು ಮೆಟೀರಿಯಲ್ ಥಿಂಗ್ ಅದು? ಹೌದು ಹೌದು. ಹೆಂಗೆ ನೀವು ಸಮನಾಗಿ ಹಂಚಕ್ಕಾಗ್ತೀರಿ? ಇವತ್ತು ಹಂಚಿರ್ತಕ್ಕಂಥದ್ದು ಯಾವುದೇ ಒಂದು ಕ್ಲಾರಿಟಿ ಸರ್ಕಾರಕ್ಕೆ ಇಲ್ಲ. ಮತ್ತೆ 665 ಹಂಚಿರ್ತಕ್ಕಂಥದ್ದು ಒಂದು ರಾಜಕೀಯ ಪ್ರೇರಿತವಾಗಿದೆ. ಸುಪ್ರೀಂ ಕೋರ್ಟ್ನ ಆಶಯವನ್ನ ಪ್ರತಿನಿಧಿಸ್ತಾ ಇಲ್ಲ. ಇವ್ರೇನಾದ್ರೂ ನಾಗಮೋಹನ್ ದಾಸ್ ಅವರ ವರದಿಯನ್ನು ಹಾಗೆ ಒಪ್ಕೊಂಡಿದ್ರೆ ಅಲ್ಲಿ ಆರ್ಥಿಕ ಹಿಂದುಳಿಕೆ, ನಿಖಿತವಾದಂತ ದತ್ತಾಂಶ ಇದೆಲ್ಲ ಇರ್ತಿತ್ತು. ಇವರ ಅನುಕೂಲಕ್ಕೆ ಮಾಡಿದ್ದು ಅಂತಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಏನೋ ಒತ್ತಡಕ್ಕೆ ಸಿಕ್ಕಿದ್ದಾರೆ, ಯಾವುದೋ ಬಲಿಷ್ಠರಿಗೋ ಯಾರಿಗೋ ಒಂದು ಒತ್ತಡಕ್ಕೆ ಬದಲಾಗಿ ರಾಜಕೀಯ ಪ್ರೇರಿತವಾಗಿ ಈ ಒಂದು ನಿರ್ಧಾರವನ್ನು ತಗೊಂಡಿದ್ದಾರೆ. ಸೊ ಹಾಗಾಗಿ ರಾಜ್ಯಕ್ಕೆ 115 ಕೋಟಿ ರೂಪಾಯಿ ಹಣ ವ್ಯಯ ಲಾಸ್ ಆಗಿದೆ, ಮತ್ತೆ ಸಮಯ ಕೂಡ ಹೋಗಿದೆ. ಈ ಯಾವುದೇ ಸಮುದಾಯಗಳಿಗೆ ಸರಿಯಾದ ನ್ಯಾಯ ಕೊಡುವಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಸಫಲವಾಗಿಲ್ಲ ಅಂತ ಅನ್ನೋ ಅಂಶ ತಮ್ಮಲ್ಲಿ ಮುಂದೆ ಬರ್ತಾ ಇದೆ. ಎಸ್ ಸರ್. ಈಗ ಪ್ರತಿ ಕಟ್ಟಕಡೆಯ ವ್ಯಕ್ತಿಗೂ ಮೀಸಲಾತಿ ಅನ್ನೋದು ಸಿಗಬೇಕು. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅಲ್ವಾ, ಸಿದ್ದರಾಮಯ್ಯನವರು ಸಮಾಜವಾದ ತಳದಿಂದ ಬಂದಂಥವ್ರು ಅಲ್ವಾ, ಅಹಿಂದ ನಾಯಕರು ಅಂಥೇಳಿ ಪ್ರಶ್ನಾತೀತವಾಗಿ ಅವ್ರನ್ನ ಹೇಳ್ತಾರೆ. ಆದರೆ ಇಲ್ಲಿ ಕೆಲ ಸಮುದಾಯಗಳಿಗೆ ಅನ್ಯಾಯ ಆಗಿದೆ. ನೀವು ಎಡಗೈ ಸಮುದಾಯವನ್ನು ಮೊದಲವರಿಗೆ ಮೊದಲ ಸ್ಥಾನದಲ್ಲಿ ಅವ್ರು ಇರಬೇಕಾಗಿತ್ತು. ಬಟ್ ಎಡಗೈ ಮತ್ತು ಬಲಗೈ ಸರಿ ಸಮಾನ ಆಧಾರ ಅಂತ ಕೊಟ್ಬಿಟ್ರಿ ನೀವು. ಅಲ್ಲಿ ಕಾಣಲಿಲ್ವಾ ಅವ್ರು ಏನೇನು ಕಷ್ಟಗಳು ಅನುಭವಿಸಿದ್ದಾರೆ ಅಂತ ಹೇಳಿ. ಮತ್ತೆ ಇನ್ನೊಂದು ಸರ್, ಕೊರಚ, ಕೊರಮ, ಲಂಬಾಣಿ ಆ ಜನಾಂಗಗಳು ಏನಿದ್ದಾವೆ ಅದ್ರ ಬಗ್ಗೆನೂ ಸ್ವಲ್ಪ ಆಳವಾಗಿ ಅಧ್ಯಯನ ಆಗಬೇಕು ಅನ್ನುವಂಥ ಅಭಿಪ್ರಾಯಗಳು ಬರ್ತಾ ಇದೆ ಸರ್. ಇವಾಗ ಒಂದು ನಾವೇನು ನಾಗಮೋಹನ್ ದಾಸ್ ಅವರ ವರದಿ, ಇವ್ರು ಫಸ್ಟ್ ಒಂದು ಕೆಲವು ಪ್ರಶ್ನೆ ಕೇಳಿದ್ದಾರೆ. ಹಳೆ ದತ್ತಾಂಶಗಳು ಕಾಂತರಾಜು ಆಯೋಗದಿತ್ತು, ಸದಾಶಿವಯ್ಯ ಆಯೋಗದಿತ್ತು. ಸದಾಶಿವಯ್ಯ ಆಯೋಗ ಮಾಡಿರೋದು ಧರಮ್ ಸಿಂಗ್ ಅವ್ರ ಕಾಲದಲ್ಲಿ. ಅವತ್ತಿನ ನಿಮ್ಮ ಶಿಕ್ಷಣಕ್ಕೂ, ಅವತ್ತಿನ ನಿಮ್ಮ ಆರ್ಥಿಕ ಪರಿಸ್ಥಿತಿಗೂ, ಅವತ್ತಿನ ನಿಮ್ಮ ಸಾಮಾಜಿಕ ಪರಿಸ್ಥಿತಿಗೂ ಇವತ್ತು 20 ವರ್ಷ ಮುಂದಕ್ಕೆ ಬಂದಿದ್ದೀವಿ ನಾವು. ಅವನು 1ನೇ ಕ್ಲಾಸಲ್ಲಿ ಇದ್ದಾನೋ ಡಿಗ್ರಿ ಮುಗಿಸಿ ಹೊರಗಡೆ ಬಂದಿರ್ತಾನೆ. ಇನ್ಯಾರು 40 ವರ್ಷ ಇದ್ದಾನು ರಿಟೈರ್ಡ್ ಆಗಿ ಹೊರಗಡೆ ಹೋಗಿರ್ತಾನೆ. ಅವತ್ತೊಂದು ಗುಡಿಸ್ಲಿದ್ದಾನೆ, ಇವತ್ತೊಂದು RCC ಮನೆ ಕಟ್ಟಿರ್ಬೋದು. ಇವತ್ತು RCC ಮನೆ ಕಟ್ಟರೋನು, ಅವತ್ತು ಕಟ್ಟರೋನು ಇವತ್ತು ಗುಡಿಸಲಿಗೂ ಬಂದಿರ್ಬೋದು. ಆರ್ಥಿಕ ಪರಿಸ್ಥಿತಿಗಳು ಮೇಲೆ ಕೆಳಗೆ ಆಗ್ತಾ ಇರ್ತದೆ. ಸರ್ ಇವತ್ತು ಪಾಲನೆ ಮಾಡುವಂತ ಬಿಜೆಪಿ ಯಾವ ಪಕ್ಷದ ನೀವು ಸಮ್ಮಿಶ್ರ ಸರ್ಕಾರ ಇದ್ದಾಗ ಯಾಕೆ ಮಾಡ್ಲಿಲ್ಲ ಅನ್ನೋ ಪ್ರಶ್ನೆ. ಯಡಿಯೂರಪ್ಪನವ್ರು ಇದ್ದಾಗ ಯಾಕೆ ಮಾಡ್ಲಿಲ್ಲ? ನಾವು ಇದನ್ನ ನಿಖರವಾಗಿ ನಾವು ಸಿದ್ದರಾಮಯ್ಯನವರ ಅಕ್ಕಪಕ್ಕದಲ್ಲಿರೋರು ಹೇಳಿದ್ರು ಅಂತ ಅಲ್ಲ, ಈ ರೀತಿ ಬಿಜೆಪಿ ಹೇಳ್ತಾ ಇರೋದು. ಅವ್ರೇನಾದ್ರು ಯಾವ್ದಾದ್ರು ಮೀಸಲಾತಿಗಳನ್ನ ಕೊಟ್ಟು ಮುಸ್ಲಿಂ ಕಿತ್ರು ಕೊಟ್ರ ಇಲ್ಲ. ಇವತ್ತು ಒಕ್ಕಲಿಗರಿಗೆ ಕೊಡ್ತೀವಿ ಅಂದ್ರು ಕೊಟ್ರ, ಲಿಂಗಾಯತರಿಗೆ ಕೊಡ್ತೀವಿ ಅಂದ್ರು ಕೊಟ್ರ. ಇವತ್ತು ಕೇವಲ ಒಂದು ಜಾತಿಗೆ 10% ಮೀಸಲಾತಿ ಕೊಟ್ರಲ್ಲ, ಉಳಿದ 90% ಜನ ಏನಾಗಬೇಕು ಈ ದೇಶದಲ್ಲಿ? ಅವಕಾಶ ಇತ್ತಲ್ಲ ಇವರಿಗೆ. ಮತ್ತೆ ಇನ್ನೊಂದು ಸರ್, ಯಾರು ಆತಂಕ ಭಯ ಪಡುವಂತ ಯಾರಿಗಾದ್ರೂ ಅವಕಾಶದಲ್ಲಿ ಸ್ವಲ್ಪ ವ್ಯತ್ಯಯ ಆಗಿದ್ರೆ, ನಮ್ಮಲ್ಲಿ 50% ರಿಸರ್ವೇಶನ್ ಒಂದು ಕೊಂಡಿ ಇದೆ. ನಮ್ಮ ಹೋರಾಟ ಈಗಷ್ಟೇ ನಾವು OBC ಅವ್ರಿಗೂ ಅನುಕೂಲ ಆಗಬೇಕು, ಅವ್ರಿಗೂ ಮೀಸಲಾತಿ ಸಿಗಬೇಕು ಅಂತೇಳಿ ಸುಮಾರು 75% ಏರಿಕೆ ಮಾಡುವಂತ ಉದ್ದೇಶದಲ್ಲಿ ಕಾನೂನಾತ್ಮಕ ಹೋರಾಟ ಮಾಡಿ, ಯಾರಿಗೇನಾದ್ರೂ ಸ್ವಲ್ಪ ವ್ಯತ್ಯಯ ಆಗಿದ್ರು ಅವರನ್ನು ಅದರಲ್ಲಿ ಸೇರಿಸುವಂತ ಕೆಲಸವನ್ನ 100ಕ್ಕೆ 100 ಮಾಡ್ತೀವಿ ನಾವು. ಯಾರಿಗೂ ಅನ್ಯಾಯವನ್ನ ಕಾಂಗ್ರೆಸ್ ಪಕ್ಷ ಮಾಡೋದಿಲ್ಲ. ಇವತ್ತು ಬಿಜೆಪಿ ಅವರು ಎಷ್ಟೇ ಪ್ರಶ್ನೆಗಳನ್ನ ಮಾಡಿದ್ರೆ, ನೀವು ಅಧಿಕಾರದಲ್ಲಿದ್ರಲ್ವಾ, ಈಗ ನಮ್ಮನ್ನು ಕೇಳಿ, ನೀವು ಸ್ವಾಗತ ಮಾಡಬೇಕು. ಇಲ್ಲಿ ವೋಟ್ ಬ್ಯಾಂಕ್ ಅನ್ನುವಂಥ ವಿಚಾರ ಇಲ್ಲ ಸರ್. ಅದೊಂದು ಬಹಳ ಚೆನ್ನಾಗಿರುತ್ತೆ. ಯಾವುದು ಎಲೆಕ್ಷನ್ನು, ಚುನಾವಣೆ, ವೋಟ್ ಸರ್ ಅಂತ ಏನಾದರೂ ಎಲೆಕ್ಷನ್ ಆಸೆಗಳಿದ್ರೆ ಚುನಾವಣೆ ಹಿಂದೆ ಮಾಡಿ ಸಮಾಧಾನ ಅದಲ್ಲ ಸರ್. ಇನ್ನು 3 ವರ್ಷ ಅವ್ರನ್ನ ಕತ್ಲಲ್ಲಿ ಬಿಡುವಂತ ಮನಸ್ಥಿತಿ ನಮಗಿರಲಿಲ್ಲ. ಇವರಿಗೆ ಅವಕಾಶ ಇದ್ರೂ ಮಾಡಲಿಲ್ಲ. ಆದರೆ ಇದು ನಾವು ನ್ಯಾಯಯುತವಾಗಿ ಈ ದೇಶದ ನಾಗರಿಕನಿಗೆ ಏನು ಬಾಬಾ ಸಾಹೇಬ್ರ ಆಶಯಗಳಿತ್ತು ಅದನ್ನು ಈಡೇರಿಸುವಂತ ಕೆಲಸವನ್ನು ನಾವು ಮಾಡಿದೀವಿ ಸರ್. ಎಸ್ ಸರ್.